Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 58 verse 11. I will always guide you and satisfy you with good things. I will keep you strong and well. You will be like a garden that has plenty of water, like a spring of water that never runs dry. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 11ನೇ ವಚನ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವೆನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಇವತ್ತು ದೇವರು ನಮಗೆ ಉತ್ತಮವಾದ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಈ ಲೋಕದಲ್ಲಿ ಎಲ್ಲೆಲ್ಲೂ ಜನರು ಹೆಚ್ಚಾಗಿದ್ದಾರೆ. ಎಲ್ಲ ಕಡೆ ಎಲ್ಲ ವಸ್ತುಗಳು ದುಬಾರಿಯಾಗಿವೆ. ಅನೇಕರು ಹಣದ ತೊಂದರೆಯಲ್ಲಿದ್ದಾರೆ, ಆರ್ಥಿಕ ಕೊರತೆಯಿಂದ ಬಳಲುತ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ದೇವರು ಇವತ್ತು ನಮಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ, ನಾನು ನಿಮ್ಮನ್ನು ನಿತ್ಯವೂ ನಡೆಸುತ್ತೇನೆ ಎಂಬುದಾಗಿ. ನೀವು ಮರುಭೂಮಿಯಂತಹ ಪರಿಸ್ಥಿತಿಯಲ್ಲಿರುವಾಗಲೂ, ಅಂಥ ಒಂದು ಸನ್ನಿವೇಶ ನಿಮ್ಮ ಸುತ್ತಲೂ ಇರುವಾಗಲೂ ಕೂಡ ನಾನು ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುವೆನು, ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವೆನು ಮತ್ತು ನೀವು ತಂಪಾದ ತೋಟಕ್ಕೆ ಸಮಾನವಾಗುವಿರಿ ಮತ್ತು ನೀರಿನ ಬುಗ್ಗೆಗೆ ಸಮಾನವಾಗುವಿರಿ ಎಂಬುದಾಗಿ ದೇವರು ಇವತ್ತು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಪ್ರಿಯರೇ, ಈ ವಾಗ್ದಾನವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ನನ್ನನ್ನು ತೃಪ್ತಿಗೊಳಿಸುತ್ತೇನೆ ಎಂಬುದಾಗಿ ಹೇಳಿದೆಯಲ್ಲಪ್ಪ, ನೀರಿನ ಬುಗ್ಗೆಗೆ ಸಮಾನವಾಗಿ ನನ್ನನ್ನು ಮಾಡ್ತೇನೆ ಎಂಬುದಾಗಿ ಹೇಳಿದೆಯಲ್ಲ ದೇವರೇ, ನನ್ನನ್ನು ಆಶೀರ್ವದಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ನೀವು ಕರ್ತನ ದೃಷ್ಟಿಯಲ್ಲಿ ನಂಬಿಗಸ್ತರಾಗಿ ಜೀವಿಸಿರಿ. ಅದು ಚಿಕ್ಕ ಕೆಲಸವಾಗಿದ್ದರೂ ದೊಡ್ಡ ಕೆಲಸವಾಗಿದ್ದರೂ ನೀವು ಪ್ರಾಮಾಣಿಕತೆಯಿಂದ ಮಾಡುವಾಗ ಕರ್ತನು ಅದರಲ್ಲಿಯೇ ನಿನಗೆ ಹೆಚ್ಚಿನ ಆಶೀರ್ವಾದವನ್ನು ಕೊಡ್ತಾರೆ. ಕರ್ತನು ನಿನಗೆ ಕುರುಬನಾಗಿತ್ತುಕೊಂಡು ನಿತ್ಯವೂ ನಡೆಸುತ್ತಾರೆ. ಯಾವ ಕೊರತೆ ಇಲ್ಲದಂತೆ ನಿನ್ನನ್ನು ನಡೆಸುತ್ತಾರೆ. ನಿನ್ನನ್ನು ಆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾರೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ನೀನು ತಂಗುವಂತೆ ಮಾಡುತ್ತಾರೆ. ಆಗ ನೀನು ತಕ್ಕ ಕಾಲದಲ್ಲಿ ಫಲ ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಎಲಿಯ ಪ್ರವಾದಿಗೆ ಬರಗಾಲದಲ್ಲಿ ಒಂದು ದಿನವೂ ಕೂಡ ಕೊರತೆಯಾಗದಂತೆ ಪ್ರತಿದಿನ ಕಾಗೆಗಳ ಮೂಲಕವಾಗಿ ದೇವರು ರೊಟ್ಟಿ ಮತ್ತು ಮಾಂಸವನ್ನು ಕೊಟ್ಟು ಪೋಷಿಸಿದರು. ಪ್ರಿಯರೇ, ಇಸ್ರಾಯೇಲರನ್ನು 40 ವರ್ಷಗಳವರೆಗೆ ಅರಣ್ಯದಲ್ಲಿ ಪ್ರಯಾಣ ಮಾಡಿ ಬರುತ್ತಾ ಇರುವಾಗ ಪ್ರತಿದಿನ ಅವರಿಗೆ ಮನ್ನವನ್ನು ಆಹಾರವಾಗಿ ಕೊಟ್ಟರು, ಬಂಡೆಯಲ್ಲಿನ ನೀರನ್ನು ಕುಡಿಯಲಿಕ್ಕೆ ಕೊಟ್ಟರು. ಅದೇ ದೇವರು ಇಂದೂ ಕೂಡ ಜೀವಂತರಾಗಿದ್ದಾರೆ. ಅದೇ ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮನ್ನು ತೃಪ್ತಿಗೊಳಿಸುವೆನು ಎಂಬುದಾಗಿ. ಪ್ರಿಯರೇ, ಆದ್ದರಿಂದ ನೀವು ಕರ್ತನ ಮೇಲೆ ನಂಬಿಕೆ ಇಟ್ಟು ಈ ವಾಗ್ದಾನವನ್ನು ದೃಢವಾಗಿ ಹಿಡಿದುಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವ ನಮ್ಮ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ. ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೇವರೇ, ನಿನಗೆ ಎಲ್ಲವೂ ಸಾಧ್ಯ ಉಂಟು ಸ್ವಾಮಿ. ನೀನು ಎಲಿಯ ಪ್ರವಾದಿಗೆ ಬರಗಾಲದಲ್ಲಿ ಆಹಾರವನ್ನು ಕೊಟ್ಟು ಪೋಷಿಸಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಇಸ್ರಾಯೇಲರಿಗೆ 40 ವರ್ಷ ಅರಣ್ಯದಲ್ಲಿ ಮನ್ನವನ್ನು ಕೊಟ್ಟು ಪೋಷಿಸಿದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಂದು ನೀವು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದೀರಿ, ನಿತ್ಯವೂ ನಿಮ್ಮನ್ನು ನಡೆಸುತ್ತೇನೆ, ನೀವು ನೀರಿನ ಬುಗ್ಗೆಗೆ ಸಮಾನವಾಗುವಿರಿ ಎಂಬುದಾಗಿ ಕರ್ತನೆ. ಅಪ್ಪ, ಈ ವಾಗ್ದಾನವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಜೀವಿತದಲ್ಲಿ ಯಾವ ಕೊರತೆಯೂ ಇಲ್ಲದಂತೆ ಸಮೃದ್ಧಿಕರವಾದ ಜೀವನವನ್ನು ಜೀವಿಸಲಿಕ್ಕೆ ಕೃಪೆ ಮಾಡು. ಅವರನ್ನು ತೃಪ್ತಿಗೊಳಿಸು. ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜೊತೆಗಿದ್ದು ಜಯವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.